ಹೊನ್ನೇವಾಡಿನ ರಘುನಾಥಪುರದ ಗ್ರಾಮಸ್ಥರಲ್ಲಿ ವಿನಂತಿ. ಮತ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಗೆಲ್ಲಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ನಂಬರ್ 1ರಿಂದ ನೀವು ಪಟ್ಟಣ ಪಂಚಾಯತ್ ನಿಂತಿದ್ದೀರಾ, ಏನು ಉದ್ದೇಶಕ್ಕೆ ನಿಂತಿದ್ದೀರಮ್ಮ? ರಘುನಾಥಪುರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳಾಗಬೇಕು, ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ದೀವಿ ಸರ್. ಏನೇನು ಸಮಸ್ಯೆ ಇದೆಯಮ್ಮ ನಿಮ್ಮ ಕಂಡಂಗೆ ಈ ವಾರ್ಡಲ್ಲಿ? ರಸ್ತೆ ಸಮಸ್ಯೆ ಐತೆ, ಲೈಟ್ ಸಮಸ್ಯೆ ಐತೆ, ಕೆರೆ ಕುಂಟೆ ಸಮಸ್ಯೆ ಐತೆ, ಪರಿಸರ ಇಲ್ಲಿ ಹಾಳಾಗ್ತಾ ಐತೆ. ಪರಿಸರದ ಬಗ್ಗೆ ಇದು ಮಾಡ್ತೀವಿ. ಈಗ 12 ವರ್ಷ ಆಯಿತು ಚುನಾವಣೆ ನಡೆದಿಲ್ಲ, 12 ವರ್ಷದಿಂದ ಯಾವುದೇ ಕೆಲಸ ಕಾರ್ಯಗಳಾಗಿಲ್ಲ. ಅಂದರೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಸರ್. ಯಾಕೆಂದ್ರೆ ನಿಮ್ಮ ಪ್ರತಿಯೊಬ್ಬ ಹೋರಾಟಗಾರರು ಅವ್ರಿಗೆ ಕೆಲಸ ಕಾರ್ಯಗಳು ಕೊಡಿಸ್ತೀವಿ. ನಮ್ಮ ರಘುನಾಥಪುರ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮ್ಮನ್ನು ಗೆಲ್ಲಿಸಿದ್ರೆ ಮಾತಾಡಿದವರೆಲ್ಲ ಗೆಲ್ಲಿಸ್ತಾರೆ. ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಸರ್. ಮಹಿಳೆಯರಿಗೆ ಒಂದು ಧ್ವನಿ ಆಗ್ತೀರಾ? ಮಹಿಳೆಯರಿಗೆ ಧ್ವನಿ ಎತ್ತೀವಿ. ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಇವತ್ತು ಇದೇ ತಿಂಗಳು 21ನೇ ತಾರೀಕು ಮತದಾನ ನಡೀತೈತೆ. ಇವತ್ತು ನಮ್ಮ ಶ್ರೀಮತಿ ಮಾದೇವ್ ಅವ್ರನ್ನ 1ನೇ ವಾರ್ಡಿನಿಂದ ರಘುನಾಥಪುರದಲ್ಲಿ ಸ್ಪರ್ಧೆ ಮಾಡೋಕ್ಕೆ ಕಾಂಗ್ರೆಸ್ನಿಂದ ನಾವು ಕಣಕ್ಕೆ ನಿಲ್ಲಿಸಿದ್ದೀವಿ. ಯಶೋಧ ಕಣಕ್ಕೆ ನಾವು ನಿಲ್ಲಿಸಿದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯಗಳು ಸಿಗ್ತೈತೆ. ಇವತ್ತು ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಯೋಚನೆ ಮಾಡಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಇದಕ್ಕೆ ಮತವನ್ನು ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ರಘುನಾಥಪುರ ಗ್ರಾಮಸ್ಥರು ಇಂಪಾಸಿಟಿ 1, ಇಂಪಾಸಿಟಿ 2, ರಾಶಿ ಲೇಔಟ್ ಇಷ್ಟು ಮತದಾರ ಬಂಧುಗಳಿಗೆ ನಾವೇನು ಕೇಳ್ಕೊತಾ ಇರೋದು ಅಂದರೆ, ಮುಂದಿನ ದಿನದಲ್ಲಿ ನಮ್ಮದು ಈ ಗ್ರಾಮ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ನಾವು ಇದ್ದೀವಿ. ನಮ್ಮ ಆಸೆ ಏನು ಗೊತ್ತಾ, ಇವತ್ತು ಕೆರೆ ನೀರು ಇವತ್ತು ನಮ್ಮೂರ್ದು ಕೆರೆ ನೀರು ಇವತ್ತು ಹಾಳಾಗೋತೈತೆ. ಕೆರೆ ನೀರು ಶುದ್ಧವಾಗಿಲ್ಲ. ಇವತ್ತು ಮುಂದಿನ ದಿನದಲ್ಲಿ ಕೆರೆ ನೀರು ಒಂದು ಶುದ್ಧ ನಾವು ಮಾಡಿಸ್ಬೇಕು ಅಂತ ನಮ್ಮದು ಒಂದು ಹೋರಾಟ ಐತೆ. ಮುಂದಿನ ದಿನದಲ್ಲಿ ಇವತ್ತು ನಮ್ಮನ್ನು ಸೋಲಿಸ್ಬೋದು, ಗೆಲ್ಲಿಸ್ಬೋದು. ಇವತ್ತು ನಮ್ಮನ್ನು ಸೋತರು ನಾವು ಕೆಲಸ ಮಾಡ್ತೀವಿ, ಗೆದ್ದರು ಇದೇ ಕೆಲಸ ಮಾಡ್ತೀವಿ. ಮುಂದಿನ ದಿನದಲ್ಲಿ ನಾವು ಎಜುಕೇಷನ್ಗೆ ಒತ್ತು ಕೊಡಬೇಕು. ಆಮೇಲೆ ದೇವಸ್ಥಾನಗಳಿಗೆ ಇವತ್ತು ಮುಜರಾಯಿ ದೇವಸ್ಥಾನಗಳಿರ್ಬೋದು, ನಮ್ಮ ಧಾರ್ಮಿಕ ದೇವಸ್ಥಾನಗಳಿರ್ಬೋದು, ನಾವು ಒತ್ತು ಕೊಡಬೇಕು ಹೆಚ್ಚಿನ ರೀತಿಯಲ್ಲಿ. ಎಷ್ಟೋ ಜನ ಬಡ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸಕ್ಕೆ ಏನೋ ಅವ್ರಿಗೆ ತಲುಪಿಸ್ತಾ ಇಲ್ಲ. ಬಡ ಮಕ್ಕಳಿಗೆ ಇವತ್ತು ನಾವು ಇವತ್ತು ಒತ್ತು ಕೊಡ್ತೀವಿ. ನಾವು ನಮ್ಮ ರಘುನಾಥಪುರ ಗ್ರಾಮಸ್ಥರಲ್ಲಿ ಇವತ್ತು ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೈಲಾಗಿದ್ದು ನಾವು ಸಹಾಯ ಮಾಡ್ತೀವಿ ವಿದ್ಯಾಭ್ಯಾಸಕ್ಕೆ. ಆಮೇಲೆ ಸೂರು ಇಲ್ದಿದ್ದವ್ರಿಗೆ ನಾವು ಇವತ್ತು ಸೂರು ಮಾಡಿಕೊಡ್ಬೇಕು ಅಂತ ನಾನು ಇವತ್ತು ಕೇಳ್ಕೊತಾ ಇದ್ದೀನಿ. ಮತದಾರ ಬಂಧುಗಳಿಗೆ, ನಮ್ಮ ಅಣ್ಣ ತಮ್ಮಂದಿರಿಗೆ, ನಮ್ಮ ತಾಯಿಂದಿರಿಗೆ, ನನ್ನ ತಮ್ಮಂದಿರಿಗೆ, ಆಮೇಲೆ ಹೆಚ್ಚಿನ ರೀತಿಯಲ್ಲಿ ಯೂತು ನಮ್ಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಅವ್ರಿಗೆಲ್ಲರಿಗೂ ನಮಸ್ಕಾರ ಹಾಕೊತೀನಿ. ನಮ್ಮ ಶ್ರೀಮತಿ ಯಶೋಧ ಮಾದೇವ್ರನ್ನ ಗೆಲ್ಸ್ಕೊಂಡ್ಬರ್ಬೇಕು ಅಂತ ನನ್ನ ಒಂದು ಅಜೆಂಡಾ ಇಟ್ಕೊಂಡಿದ್ದೀವಿ. ಹೆಚ್ಚಿನ ರೀತಿಯಲ್ಲಿ ಮತ ಹಾಕಿ ನಮ್ಮನ್ನು ರಘುನಾಥಪುರ ಗ್ರಾಮಸ್ಥರು ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ.